ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 31 14-18 ವಚನವನ್ನ ಧ್ಯಾನ ಮಾಡೋಣ. ಇಲ್ಲಿ ಅವನು ನಮ್ಮನ್ನು ಅನ್ಯನೆಂದು ಎಣಿಸ್ತಾನಲ್ಲ ಎಂಬುದಾಗಿ ರಾಹೇಲು ಮತ್ತೆ ಲೇಯಳು ಹೇಳೋದನ್ನ ನಾವು ಇವತ್ತು ಸ್ಟಡಿ ಮಾಡ್ತೇವೆ. ಓದ್ಕೊಳ್ಳೋಣವಾ? ಯಾಕೋಬನು ಈ ಮಾತುಗಳನ್ನು ಆಡಿದಾಗ ರಾಹೇಲು ಮತ್ತು ಲೇಯಳು, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನಿದೆ? ಅವನು ನಮ್ಮನ್ನು ಅನ್ಯನೆಂದು ಎಣಿಸುತ್ತಾನಲ್ಲ. ಅವನು ನಮ್ಮನ್ನು ಮಾರಿ ನಮ್ಮ ಮೂಲಕ ಸಿಕ್ಕಿದ ದ್ರವ್ಯವನ್ನು ತಾನೇ ನುಂಗಿಬಿಟ್ಟನು. ಆಗಲಿ, ದೇವರು ನಮ್ಮ ತಂದೆಯಿಂದ ತೆಗೆದ ಆಸ್ತಿಯೆಲ್ಲ ನಮಗೂ ನಮ್ಮ ಮಕ್ಕಳಿಗೂ ಬಂತಲ್ಲ. ಆದ್ದರಿಂದ ದೇವರು ನಿನಗೆ ಹೇಳಿದಂತೆ ಮಾಡು ಎಂದು ಉತ್ತರ ಕೊಟ್ಟರು. ಆಗ ಯಾಕೋಬನು ತನ್ನ ಮಕ್ಕಳನ್ನು ಹೆಂಡತಿಯರನ್ನು ಒಂಟೆಗಳ ಮೇಲೆ ಹತ್ತಿಸಿ ತಾನು ಗಳಿಸಿಕೊಂಡಿದ್ದ ಎಲ್ಲ ಆಸ್ತಿಯನ್ನು ಪದ್ದನ್ ಆರಾಮ್ ದೇಶದಲ್ಲಿ ಸಂಪಾದಿಸಿಕೊಂಡಿದ್ದ ಎಲ್ಲಾ ಪಶುಗಳನ್ನು ತೆಗೆದುಕೊಂಡು ಕಾನಾನ್ ದೇಶಕ್ಕೆ ತನ್ನ ತಂದೆಯಾದ ಈಸಾಕನ ಬಳಿಗೆ ಹೋಗುವುದಕ್ಕಾಗಿ ಹೊರಟನು. ಯಾಕೋಬ ತನ್ನ ಹೆಂಡತಿಯರ ಹತ್ರ ಶೇರ್ ಮಾಡ್ತಾನೆ, ಈ ತರ ನಿಮ್ಮ ತಂದೆ ಬಂದು ಈ ತರ ನನಗೆ ವಂಚಿಸಿ ಮೋಸ ಮಾಡಿ ಈಗ ನಮ್ಮನ್ನ ಅನ್ಯರೆಂಬುದಾಗಿ ನೋಡ್ತಾ ಮಾತ್ರವಲ್ಲದೆ ಆತನ ಮುಖಭಾವ ನನ್ನ ಮೇಲೆ ಸರಿ ಇಲ್ಲ. ಯಾವಾಗ ದೇವರು ನಮ್ಮನ್ನ ಇಂಪ್ರೂವ್ ಮಾಡ್ತಾರೋ ಖಂಡಿತವಾಗಿ ಮತ್ತೊಬ್ಬರ ಮುಖಭಾವ ಸರಿ ಇರೋದಿಲ್ಲ. ಪ್ರಿಯರೇ, ಎಂಪ್ಲಾಯರ್ಗಳಾದ ನಾವು ಎಂಪ್ಲಾಯಿಗಳು ಕೆಲವೇಳೆ ಇಂಪ್ರೂವ್ ಆದಾಗ ನಾವು ಸಂತೋಷವಾಗಿರೋಣ, ಆ ಸಂತೋಷ ಹೃದಯ ಪಡೆದುಕೊಳ್ಳೋಣ. ಅವರು ಮೋಸದಿಂದ ಇಂಪ್ರೂವ್ ಆಗೋದು ಬೇಡ, ನಂಬಿಗಸ್ತರಾಗಿ ಇಂಪ್ರೂವ್ ಆದಾಗ ಖಂಡಿತವಾಗಿ ನಾವು ಸಂತೋಷ ಪಡಬೇಕು. ಸೊ ಈಗ ಇಲ್ಲಿ ಯಾಕೋಬನ ಇದನ್ನ ಶೇರ್ ಮಾಡಿದಾಗ ರಾಹೇಲ ಮತ್ತೆ ಲೇಯಳ ಇಬ್ರು ಹೇಳ್ತಾರೆ, ನಮ್ಮ ತಂದೆಯ ಆಸ್ತಿಯಲ್ಲಿ ನಮ್ಗೇನು ಬಾಧ್ಯತೆ ಇದೆ? ಅವನು ನಮ್ಮನ್ನ ಅನ್ಯರೆಂದು ನೋಡ್ತಾ ಇದ್ದಾನಲ್ಲ, ನಮಗ್ ಬರ್ಬೇಕಾದ್ನೆಲ್ಲ ನುಂಗಿ ಬಿಟ್ಟನಲ್ಲ ಎಂಬುದಾಗಿ ಅವರೇ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಅವರಿಬ್ರು ಒಂದಾದ್ರು ಅಂದ್ರೆ ಅಲ್ಲಿ ಹೊಟ್ಟೆ ಕಿಚ್ಚು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಪ್ರಿಯ ದೇವರ ಮಕ್ಕಳೇ, ಯಾವಾಗ ಹೊಟ್ಟೆ ಕಿಚ್ಚು ಪ್ರಾಬ್ಲಮ್ ನಮಗೆ ಮತ್ತೊಬ್ಬರ ಹತ್ರ ಸಾಲ್ವ್ ಆಗುತ್ತೋ ಆಗಲೇ ನೀವು ನೋಡ್ರಿ ದೇವರು ನಮ್ಮ ಸಂಗಡ ಇದ್ದು ಆಶೀರ್ವಾದ ಮಾಡ್ತಾರೆ. ಕುಟುಂಬಗಳಲ್ಲಿ ಹೊಟ್ಟೆ ಕಿಚ್ಚಿದೆಯಾ? ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಮಧ್ಯೆ ಹೊಟ್ಟೆ ಕಿಚ್ಚಿದೆಯಾ? ಅದಿರಬಾರ್ದು. ಯೇಸುವಿನ ನಾಮದಲ್ಲಿ ಅದು ತೊಲಗಿ ಹೋಗುವ ಹಾಗೆ ನೀವೇ ಪ್ರಾರ್ಥನೆ ಮಾಡ್ಬೇಕು. ಯು ಹ್ಯಾವ್ ಟು ಪ್ರೇ. ದೇವರ ಹತ್ರ ಕೇಳ್ಬೇಕು, ಅದಕ್ಕಾಗಿ ಉಪವಾಸ ಇರಬೇಕಾಗುತ್ತೆ. ಅದನ್ನ ಫೋಕಸ್ ಮಾಡಿ ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ಅವ್ರು ಇನ್ನೊಂದು ಹೇಳ್ತಾರೆ, ಸರಿ ತಂದೆ ಎಂಪ್ಲಾಯರು ಮೋಸ ಮಾಡಿದ್ರು ಸಹ ದೇವರು ನಮಗ್ ಬರ್ಬೇಕಾದಂತ ಪಾಲನ್ನ ನಮಗ್ ಕೊಟ್ರು. ನಂಬರ್ 1. ಎರಡನೇದು ಅವ್ರು ಹೇಳ್ತಾರೆ ಯಾಕೋಬನಿಗೆ, ದೇವ್ರು ನಿಂಗೆ ಏನ್ ಹೇಳ್ತಾರ ಅವ್ನು ಮಾಡು. ಸೊ ಎಂಪ್ಲಾಯಿಗಳೇ, ನಿಮ್ಮೆಲ್ರಿಗೂ ನಾನು ಹೇಳ್ತಾ ಇರೋದು ಒಂದು ಏನಂತಂದ್ರೆ, ನಾವೆಲ್ಲರೂ ಎಲ್ಲೋ ಕಡೆ ಒಂದು ಎಂಪ್ಲಾಯಿಗಳು. ಹೀಗಾಗಿ ನಾವು ನಂಬಿಗಸ್ತರಾಗಿದ್ರೆ ನಮಗ್ ಬರ್ಬೇಕಾದದನ್ನ ದೇವರು ಕೊಟ್ಟೇ ಕೊಡ್ತಾರೆ. ಮನುಷ್ಯರು ಮಾಡಕ್ಕಾಗದೇ ಇರ್ಬೋದು, ನಮ್ಮ ಭಾಷೆಗಳು ನಮಗೆ ಮಾಡಕ್ಕಾಗದೇ ಇರ್ಬೋದು. ನಂಬಿಗಸ್ತರಾಗಿ ದೇವ್ರು ನಮ್ಮ ಮನೆಯಲ್ಲಿ ಇಟ್ಟಿದಾರ, ಅಲ್ಲಿ ನಾವು ನಂಬಿಗಸ್ತರಾಗಿ ಮಾಡಿದ್ರೆ ಖಂಡಿತವಾಗಿ ನಮ್ಗೇನು ಬರಬೇಕೋ ಅದು ಬಂದೇ ಬರುತ್ತೆ. ಮತ್ತೆ ಎರಡನೇದಾಗಿ ದೇವರು ಹೇಳಿದಂತೆ ನಾವು ಮಾಡಿದ್ರೆ ನಮಗ್ ಬರ್ಬೇಕಾದ್ರೂ ನಮಗೆ ಬಂದೇ ಬರುತ್ತೆ. ಸರಿ, ಇನ್ನೊಂದು ಇಲ್ಲಿ ಯಾಕೋಬ ಏನ್ ಮಾಡ್ತೀನಿ, ಮಾತನ್ನ ಕೇಳಿಸ್ಕೊಂಡ ಮೇಲೆ ಅವನು ಹೊರಡ್ತಾನೆ. ಅಂದ್ರೆ ದೇವ್ರು ಹೇಳಿದ ಮೇಲೇನೆ ಅವನು ಹೊರಡ್ತಾನೆ. ಎಷ್ಟೋ ಜನ ಸುಮ್ಮನೆ ಹೊರಟು ಬಿಡ್ತಾರೆ, ಕೋಪದಿಂದ ಹೊರಟು ಬಿಡ್ತಾರೆ. ತಾವು ಏನೋ ಒಂದು ಫೀಲಿಂಗ್ ಬರ್ತದೆ, ಆದ್ರಿಂದ ಆ ಫೀಲಿಂಗ್ ಮೇಲೆ ಆಧಾರ ಮಾಡಿ ಹೊರಟು ಬಿಡ್ತಾರೆ. ಕೆಲವರೆಲ್ಲರೂ, ಸುಮಾರು ಜನ ಇವತ್ತು ನಷ್ಟಕ್ಕೊಳಗಾಗಿರೋ ಕಾರಣನೇ ತಾವು ಅಂದ್ಕೊಂಡ್ತಾರೆ ಅಥವಾ ತಮ್ಮ ಫೀಲಿಂಗ್ ಅಲ್ಲಿ ಬರುತ್ತೆ, ತಮ್ಗೇನೋ ಒಂದು ನೈಟ್ ಮೇರ್ ಆಗುತ್ತೆ, ಯಾರೋ ಹೇಳ್ತಾರೆ, ಅದನ್ನ ಮಾಡೋದ್ರಿಂದ ಇವತ್ತು ನಮ್ಮಲ್ಲಿ ಅನೇಕರು ನಾವು ನಷ್ಟಕ್ಕೆ ಒಳಗಾಗ್ತೀವಿ. ಆ ರೀತಿ ನಾವು ಆಗ್ಬಾರ್ದು ಪ್ರಿಯರೇ. ಸರಿ, ಇಲ್ಲಿ ಯಾಕೋಬನ ಏನ್ ಮಾಡ್ತಾನೆ, ತನ್ನ ತಂದೆ ಊರಾದ ಪದ್ದನ್ ಆರಾಮ್ಗೆ ತನ್ನ ಹೆಂಡತಿ ಮಕ್ಕಳನ್ನ ದಾಸಿಯನ್ನು ತಾನು ಸಂಪಾದಿಸಿಕೊಂಡಿದ್ದ ಯಾವುದನ್ನೆಲ್ಲ ದೇವರು ಅವನಿಗೆ ಸಂಪಾದನೆ ಮಾಡಕ್ಕೆ ಕೊಟ್ಟಂತ ಜ್ಞಾನ,
ಅದನ್ನ ತಗೊಂಡು ಓಡೋಗ್ತಾನೆ ಅಂತ ಅರ್ಥ. ಆ ದೇವರು ಅವನು ಹೇಳಿದ್ರಿಂದ ಹೋಗ್ತಾನೆ. ಇವತ್ತು ಎಷ್ಟೋ ಜನ ಏನ್ ಮಾಡ್ತಾರೆ, ತಮಗೆ ಬರಬಾರ್ದದ್ದನ್ನ, ತಮಗೆ ಸಲ್ಲತಕ್ಕದ್ದನ್ನ ತಾವು ಸಂಪಾದನೆ ಮಾಡದೇ ಇರೋದನ್ನ ಎತ್ಕೊಂಡು ಓಡೋಗ್ಬಿಡ್ತಾರೆ. ಕಂಪನಿಗಳಿಂದನೋ, ಅಂಗಡಿಗಳಿಂದನೋ, ಮನೆಗಳಿಂದನೋ, ಸೇವೆಗಳಿಂದನೋ ಅಥವಾ ಸಭೆಗಳಿಂದನೋ ಆ ಥರ ನಾವಿರಬಾರ್ದು. ಎಲ್ಲ ಬಿಟ್ಟು ಹೋಗ್ರಿ. ದೇವರು ಹೇಳಿದ್ರೆ ಖಡಾಖಂಡಿತವಾಗಿ ನಾವು ಕಷ್ಟಪಟ್ಟಿದ್ದು ಮಾತ್ರನೇ ನಮ್ಮೊಂದಿಗೆ ಬರೋದು. ನಿನ್ನ ಕಷ್ಟಾರ್ಜಿತ ನೀನೇ ಅನುಭವಿಸ್ತೀವಿ ಎಂಬುದಾಗಿ ದೇವರು ಹೇಳ್ತಾರೆ. ಆ ರೀತಿ ನೀವು ನಡೀರಿ. ನಿಮ್ಮ ದೇವರು ಎಲ್ಲಿಟ್ಟಿದ್ದಾರೋ ಅಲ್ಲಿ ನಂಬಿಗಸ್ತರಾಗಿ ಪ್ರಾಮಾಣಿಕರಾಗಿ ನಡೀರಿ. ಎಂಪ್ಲಾಯರ್ಗಳಾಗಿದ್ರೆ ಮೋಸ ಮಾಡಬೇಡಿ. ನ್ಯಾಯಬದ್ಧವಾಗಿ ಎಲ್ಲವನ್ನ ಮಾಡ್ರಿ. ಕರ್ತನು ತಾನೇ ನಿಮ್ಮನ್ನು ಸಹ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಯಾಕೋಬನು ದೇವರು ಹೇಳಿದ ಮೇರೆಗೆ ಹೋದನು. ಅದು ಮಾತ್ರವಲ್ಲದೆ ದೇವರು ಅವನಿಗೆ ಮೋಸ ಮಾಡಲಿಲ್ಲ. ದೇವರು ಅವನ ಪಾಲಿಗೆ ಬರತಕ್ಕದ್ದನ್ನ ಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಪಾತನೆಂದ್ರೆ ನಾವು ಸಹ ಕೆಲಸ ಮಾಡಿ ನಂಬಿಗಸ್ತರಾಗಿದ್ದು ಪ್ರಾಮಾಣಿಕರಾಗಿ ನಡೆದು ಎಲ್ಲವನ್ನ ಸಂಪಾದನೆ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಕೃಪೆ ಕೊಡಪ್ಪ. ಇವತ್ತು ಇದನ್ನು ಯಾರ್ಯಾರು ಕೇಳಿಸ್ಕೊಳ್ತಾ ಇದ್ದಾರೆ, ಎಂಪ್ಲಾಯರ್ಗಳಾಗಿರ್ಬೋದು, ದೇವರೇ ನಮ್ಮನ್ನ ಎಲ್ಲೆಲ್ಲಿಟ್ಟಿದೆಯೋ ನಾವು ಸಹ ನಂಬಿಗಸ್ತರಾಗಿ ಪ್ರಾಮಾಣಿಕರಾಗಿ ನಡೆಯುವ ಹಾಗೆ ನಮ್ಮೆಲ್ಲರಿಗೂ ನೀವು ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇಲೆ. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ